कन्नड़ा में भी बात करते हैं, कन्नड़ा अच्छा है हमारा। नमस्ते। नमस्ते, मेरा मेरा नाम रवि सावंत है। नहीं, मैं हिंदी में स्टार्ट हिंदी में करके नाम ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತೀನಿ. एक बजे हाँ ನಮಸ್ತೆ, ನನ್ನ ಹೆಸರು ರವಿ ಸಾವಂತ್ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಮಗೆ ಅಯೋಧ್ಯೆಗೆ ಮತ್ತು ಕರ್ನಾಟಕಕ್ಕೆ ಎಷ್ಟು ಕನೆಕ್ಷನ್ ಇದೆ ಅಂತಂದರೆ, ರಾಮ್ಲಲ್ಲಾದು ಕಲ್ಲು ಕರ್ನಾಟಕದಿಂದ ಬಂತು. ರಾಮ್ಲಲ್ಲಾದು ಶಿಲ್ಪಿ ಕರ್ನಾಟಕದವರು ಅರುಣ್ ರಾಜ್ ಅಂತ. ಇವರೆಲ್ಲರಿಗೂ ಅವಕಾಶ ಕೊಟ್ಟ ಸ್ವಾಮೀಜಿಗಳಿಗೂ ಸತ್ಯೇಂದ್ರ ಮಹಾರಾಜ್ ಮತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ಅವರಿಗೆ ಮೊದಲನೇ ಧನ್ಯವಾದಗಳು ನಮ್ಮದು. ನಾವು ಜೀವನ್ ಮುಕ್ತಿ ಟ್ರಸ್ಟಿಂದ ಬರ್ತಾ ಇದ್ದೀವಿ. ಜೀವನ್ ಮುಕ್ತಿ ಟ್ರಸ್ಟು ಪಾಸ್ಟು ಸುಮಾರು ವರ್ಷಗಳಿಂದ ಪ್ಲಾಂಟೇಷನ್ಸು ಸೇವೆಗಳೆಲ್ಲ ಮಾಡ್ಕೊಂಡಿದ್ದೀವಿ. ದೊಡ್ಡ ರೀತಿಯಲ್ಲಿ ದೇಶ ಸೇವೆ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಮ ಜನ್ಮಭೂಮಿ ಟ್ರಸ್ಟ್ ಅವರಿಗೆ ಇನ್ನೊಂದು ಸರ್ತಿ ನಮಸ್ತೆ. ಮತ್ತು ಆಂಜನೇಯ ಹುಟ್ಟಿದ್ದು ಕರ್ನಾಟಕದಲ್ಲಿ ಅನ್ನೋ ಒಂದು ಇತಿಹಾಸ ಇದೆ. ಅಂಜನಾದ್ರಿ ಬೆಟ್ಟ ಅಂತ ಇದೆ, ಅಲ್ಲಿ ಆಂಜನೇಯ ಹುಟ್ಟಿದ್ದು ಅನ್ನೋ ಒಂದು ಇತಿಹಾಸ ಇದೆ. ಹಾಗಾಗಿ ಕರ್ನಾಟಕಕ್ಕೂ ಅಯೋಧ್ಯೆಗೂ ತುಂಬ ಅವಿನಾಭಾವ ಸಂಬಂಧ ಇದೆ. ಮತ್ತು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ನಮ್ಮ ರೂಪಾ ಮೇಡಮ್ ಅವರಿಗೆ ಮತ್ತು ಸತ್ಯೇಂದ್ರ ಮಹಾರಾಜಿಯವರಿಗೆ ಇನ್ನೊಂದು ಸರ್ತಿ ಧನ್ಯವಾದ ಹೇಳಿ, ರಾಮ ಜನ್ಮಭೂಮಿ ಟ್ರಸ್ಟ್ ಸಮಿತಿಯವ್ರಿಗೂ ನಮ್ಮ ಧನ್ಯವಾದ ಹೇಳಿ, ಇವತ್ತು 56 ಥರದ ಇದನ್ನು ಮಾಡಿದ್ದೀವಿ, ಭಕ್ಷ್ಯ ಭೋಜ್ಯಗಳನ್ನ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ದೇಶದ ಎಲ್ಲ ಥರದ ಜನಗಳು ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ಬೇರೆ ಬೇರೆ ಥರ ಇದು ಸ್ಪೆಷಾಲಿಟೀಸ್ ಲೈಕ್ ರವೆ ಉಂಡೆ ಇರ್ಬೋದು, ಒಬ್ಬಟ್ಟು ಇರ್ಬೋದು, ಕಜ್ಜಾಯ ಫ್ರಮ್ ಮಹಾರಾಷ್ಟ್ರ, ಒಬ್ಬಟ್ಟು ಫ್ರಮ್ ಕರ್ನಾಟಕ, ರವೆ ಉಂಡೆ ಫ್ರಮ್ ಕರ್ನಾಟಕ, ಮತ್ತು ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಇವೆಲ್ಲ ಫ್ರಮ್ ಆಂಧ್ರ ಅಂತ ಹೇಳ್ಬೋದು. ಎಂಟೈರ್ ಸೌತ್ ಇಂಡಿಯನ್ ಡಿಶ್ ಇವತ್ತು ರಾಮ್ಲಲ್ಲಾಗೆ ತಲುಪಿಸ್ತಾ ಇದ್ದೀನಿ. ರಾಮ್ಲಲ್ಲಾ ವಿಲ್ ಬಿ ವೆರಿ ಹ್ಯಾಪಿ ಟು ಅಕ್ಸೆಪ್ಟ್ ಅವರ್ ಥ್ಯಾಂಕ್ ಯು ವೆರಿ ಮಚ್. ಮೈ ನೇಮ್ ಇಸ್ ರವಿ ಸಾವಂತ್ ಸರ್. आप एक कर्नाटक एक आप एक बस दो लोग, एक आप